ನಮಸ್ಕಾರ. ಅಂತಾರಾಷ್ಟ್ರೀಯ ಕಾನೂನು ಮತ್ತು ಮುನ್ಸಿಪಲ್ ಕಾನೂನು ಈ ಎರಡೂ ವ್ಯವಸ್ಥೆಗಳ ನಡುವಿನ ಸಂಘರ್ಷವನ್ನ ಬಿಡಿಸಿ ಹೇಳುವ ಇಂದಿನ ಈ ಎಕ್ಸಾಮ್ ಮಾಸ್ಟರ್ ಕ್ಲಾಸ್ ವಿಶ್ಲೇಷಣೆಗೆ ಸ್ವಾಗತ. ಪರೀಕ್ಷೆಯ ದೃಷ್ಟಿಯಿಂದ ಈ ಟಾಪಿಕ್ ಎಷ್ಟು ಮುಖ್ಯ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ಆರಂಭದಲ್ಲೇ ಒಂದು ಆಸಕ್ತಿದಾಯಕ ಪ್ರಶ್ನೆ ಕೇಳೋಣ. ಜಾಗತಿಕ ಒಪ್ಪಂದಗಳು ಮತ್ತು ನಮ್ಮದೇ ದೇಶದ ಸ್ಥಳೀಯ ಕಾನೂನುಗಳ ನಡುವೆ ಕಾನ್ಫ್ಲಿಕ್ಟ್ ಅಥವಾ ನೇರ ಸಂಘರ್ಷ ಬಂದ್ರೆ ಫೈನಲ್ ಆಗಿ ಯಾರು ಗೆಲ್ತಾರೆ? ಅಂತಾರಾಷ್ಟ್ರೀಯ ಕಾನೂನು ಅಥವಾ ಮುನ್ಸಿಪಲ್ ಕಾನೂನು? ಈ ನೈಜ ಪ್ರಪಂಚದ ಪ್ರಶ್ನೆಗೆ ಪಕ್ಕಾ ಆನ್ಸರ್ ಕಂಡುಕೊಳ್ಳೋದೇ ನಮ್ಮ ಇಂದಿನ ಪ್ರಮುಖ ಗುರಿ. ಇಂದಿನ ನಮ್ಮ ಈ ವಿಶ್ಲೇಷಣೆಯ ಅಜೆಂಡಾ ತುಂಬಾ ಸಿಂಪಲ್ ಆಗಿದೆ. ಮೊದಲು ಮೂಲ ಪರಿಕಲ್ಪನೆಗಳು, ಆಮೇಲೆ ನಿಯಂತ್ರಿಸುವ ಸಿದ್ಧಾಂತಗಳು, ಪ್ರಮುಖ ವ್ಯತ್ಯಾಸಗಳು, ಭಾರತದ ಸಾಂವಿಧಾನಿಕ ಚೌಕಟ್ಟು ಮತ್ತು ಕೊನೆಯದಾಗಿ ಲ್ಯಾಂಡ್ಮಾರ್ಕ್ ಕೇಸ್ ಸ್ಟಡೀಸ್. ಪರೀಕ್ಷೆಯಲ್ಲಿ ಟಾಪ್ ಸ್ಕೋರ್ ಮಾಡಬೇಕಾದ್ರೆ ನಿಮ್ಮ ಉತ್ತರವನ್ನ ಇದೇ ಸ್ಟ್ರಕ್ಚರಲ್ಲಿ ಬರೆಯುವುದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಸರಿ, ನಮ್ಮ ಮೊದಲನೇ ವಿಭಾಗ ವ್ಯಾಖ್ಯಾನಗಳು ಮತ್ತು ಮೂಲ ಪರಿಕಲ್ಪನೆಗಳು. ಎಕ್ಸಾಮ್ನಲ್ಲಿ ಯಾವಾಗ್ಲೂ ಗಟ್ಟಿಯಾದ, ಟೆಕ್ನಿಕಲ್ ಆಗಿ ಕರೆಕ್ಟ್ ಆಗಿರುವ ಫೌಂಡೇಶನ್ ಹಾಕುವುದು ತುಂಬಾನೇ ಇಂಪಾರ್ಟೆಂಟ್. ಉದಾಹರಣೆಗೆ ಸ್ಟಾರ್ಕ್ ಅವರ ಈ ಡೆಫಿನೇಷನ್ ಅನ್ನೇ ತೆಕ್ಕೊಳ್ಳಿ. ಅವರ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನು ಅಂದ್ರೆ ರಾಷ್ಟ್ರಗಳು ತಾವು ಪಾಲಿಸಲು ಬದ್ಧರಾಗಿದ್ದೆವು ಎಂದು ಭಾವಿಸುವ ಮತ್ತು ತಮ್ಮ ಪರಸ್ಪರ ಸಂಬಂಧಗಳಲ್ಲಿ ಪಾಲಿಸುವ ನಡವಳಿಕೆಯ ತತ್ವಗಳ ಸಮೂಹ. ಇಲ್ಲಿ ವ್ಯಾಲ್ಯುವೇಟರ್ಸ್ ಮುಖ್ಯವಾಗಿ ಪರಸ್ಪರ ಸಂಬಂಧಗಳು ಮತ್ತು ರಾಷ್ಟ್ರಗಳ ಬದ್ಧತೆ ಅನ್ನೋ ಕೀವರ್ಡ್ಗಳನ್ನ ಹುಡುಕ್ತಾರೆ. ಹಾಗಾಗಿ ಈ ಡೆಫಿನಿಷನ್ ಅನ್ನ ಹಾಗೇ ನೆನ್ಪಿಟ್ಕೊಳ್ಳೋದು ಎಕ್ಸಾಮ್ಗೆ ಬೆಸ್ಟ್. ಈಗ ಇವೆರಡರ ರಚನೆಯನ್ನ ನೋಡೋಣ. ಮುನ್ಸಿಪಲ್ ಕಾನೂನು ಅಂದ್ರೆ ಒಂದು ಸಾರ್ವಭೌಮ ರಾಷ್ಟ್ರದ ಆಂತರಿಕ ಕಾನೂನು. ಇದು ವರ್ಟಿಕಲ್ ಅಥವಾ ಲಂಬ ಶ್ರೇಣಿಯಲ್ಲಿದೆ ಅನ್ನೋದನ್ನ ಗಮನಿಸಿ. ಅಂದ್ರೆ ಮೇಲಿನಿಂದ ಕೆಳಗೆ ತನ್ನ ದೇಶದೊಳಗಿನ ವ್ಯಕ್ತಿಗಳ ಮತ್ತು ಸಂಸ್ಥೆಗಳ ನಡವಳಿಕೆಯನ್ನ ಇದು ಕಂಟ್ರೋಲ್ ಮಾಡುತ್ತೆ. ಅದೇ ಅಂತಾರಾಷ್ಟ್ರೀಯ ಕಾನೂನು ಹಾರಿಜಾಂಟಲ್ ಅಥವಾ ಸಮಾನಾಂತರ ಶ್ರೇಣಿಯಲ್ಲಿದೆ. ಇದು ಯಾವುದೇ ಒಬ್ಬ ಬಾಸ್ ಇಲ್ಲದೆ ಸಾರ್ವಭೌಮ ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಮುಂದಿನ ವಿಭಾಗಕ್ಕೆ ಹೋಗೋಣ. ಅದೇ ಸಂಬಂಧವನ್ನು ನಿಯಂತ್ರಿಸುವ ಲೀಗಲ್ ಥಿಯರೀಸ್ ಅಥವಾ ಸಿದ್ಧಾಂತಗಳು. ಈ ಎರಡೂ ಕಾನೂನು ವ್ಯವಸ್ಥೆಗಳು ಪರಸ್ಪರ ಹೇಗೆ ಇಂಟರಾಕ್ಟ್ ಮಾಡ್ತವೆ ಅನ್ನೋದನ್ನ ಈ ಥಿಯರಿಗಳು ನಮಗೆ ಕ್ಲಿಯರ್ ಆಗಿ ವಿವರಿಸ್ತವೆ. ಮೊದಲನೇದು ಏಕತಾವಾದಿ ಸಿದ್ಧಾಂತ ಅಂದ್ರೆ ಮೋನಿಸಂ. ಹ್ಯಾನ್ಸ್ ಕೆಲ್ಸನ್ ಅವರಂಥ ಜ್ಯೂರಿಸ್ಟ್ಗಳು ಸಪೋರ್ಟ್ ಮಾಡುವ ಈ ಥಿಯರಿ ಪ್ರಕಾರ ಅಂತಾರಾಷ್ಟ್ರೀಯ ಮತ್ತು ಮುನ್ಸಿಪಲ್ ಕಾನೂನುಗಳು ಬೇರೆ ಬೇರೆ ಅಲ್ಲ, ಎರಡೂ ಒಂದೇ ಸಿಂಗಲ್ ಲೀಗಲ್ ಸಿಸ್ಟಮ್ನ ಎರಡು ಭಾಗಗಳು ಅಷ್ಟೇ. ಒಂದು ವೇಳೆ ಇವೆರಡರ ಮಧ್ಯೆ ಕ್ಲಾಶ್ ಆದ್ರೆ ಯಾವುದೇ ಸ್ಪೆಷಲ್ ದೇಶೀಯ ಕಾನೂನಿನ ಅಗತ್ಯವಿಲ್ಲದೆ ಅಂತಾರಾಷ್ಟ್ರೀಯ ಕಾನೂನೇ ಸುಪ್ರೀಂ ಆಗಿರುತ್ತೆ ಅಂತ ಮೋನಿಸ್ಟ್ಗಳು ವಾದಿಸ್ತಾರೆ. ಇದಕ್ಕೆ ಎಕ್ಸಾಕ್ಟ್ ಆಪೋಸಿಟ್ ಅಂದ್ರೆ ದ್ವೈತವಾದಿ ಸಿದ್ಧಾಂತ ಅಥವಾ ಡ್ಯುಯಾಲಿಸಂ. ಇದು ಅಂತಾರಾಷ್ಟ್ರೀಯ ಮತ್ತು ಮುನ್ಸಿಪಲ್ ಕಾನೂನುಗಳನ್ನು ಸಂಪೂರ್ಣವಾಗಿ ಎರಡು ಪ್ರತ್ಯೇಕ ಸ್ವತಂತ್ರ ವ್ಯವಸ್ಥೆಗಳು ಅಂತ ಕನ್ಸಿಡರ್ ಮಾಡುತ್ತೆ. ಎರಡರ ಸೋರ್ಸಸ್ ಬೇರೆ, ಸಬ್ಜೆಕ್ಟ್ಸ್ ಬೇರೆ. ಹಾಗಾಗಿ ಅಂತಾರಾಷ್ಟ್ರೀಯ ಕಾನೂನು ನಮ್ಮ ದೇಶದೊಳಗೆ ಜಾರಿಯಾಗಬೇಕಾದ್ರೆ ನಮ್ಮ ಅಧಿಕಾರಿಗಳು ಅದನ್ನ ಫಾರ್ಮಲ್ ಆಗಿ ಅಡಾಪ್ಟ್ ಮಾಡಿಕೊಳ್ಳೋದು ಕಡ್ಡಾಯ. ಈ ಡ್ಯುವಲಿಸಂನಿಂದಲೇ ಹುಟ್ಕೊಂಡಿದ್ದು ಟ್ರಾನ್ಸ್ಫಾರ್ಮೇಷನ್ ಥಿಯರಿ ಅಥವಾ ರೂಪಾಂತರ ಸಿದ್ಧಾಂತ. ಇದರ ಅರ್ಥ ಬಹಳ ಸಿಂಪಲ್. ಅಂತಾರಾಷ್ಟ್ರೀಯ ಒಪ್ಪಂದಗಳು ಶಾಸಕಾಂಗದ ಮೂಲಕ ಫಾರ್ಮಲ್ ಆಗಿ ರಾಷ್ಟ್ರೀಯ ಕಾನೂನಾಗಿ ರೂಪಾಂತರ ಅಥವಾ ಟ್ರಾನ್ಸ್ಫಾರ್ಮ್ ಆಗೋವರೆಗೆ ಅವು ನಮ್ಮ ದೇಶೀಯ ವಿಷಯಗಳ ಮೇಲೆ ನೇರವಾಗಿ ಅಪ್ಲೈ ಆಗೋದೇ ಇಲ್ಲ. ಇನ್ನೊಂದು ಪ್ರಮುಖ ಥಿಯರಿ ಅಂದ್ರೆ ಡೆಲಿಗೇಷನ್ ಥಿಯರಿ ಅಂದ್ರೆ ನಿಯೋಜನೆ ಸಿದ್ಧಾಂತ. ಇದು ಟ್ರಾನ್ಸ್ಫಾರ್ಮೇಷನ್ ಥಿಯರಿಗೆ ಒಂದು ಆಲ್ಟರ್ನೇಟಿವ್. ಇದರ ಪ್ರಕಾರ ಇಲ್ಲೇ ಯಾವ ನಿಯಮಗಳ ರೂಪಾಂತರವೂ ನಡೆಯುವುದಿಲ್ಲ. ಬದಲಿಗೆ ಒಪ್ಪಂದಗಳನ್ನು ಯಾವಾಗ ಮತ್ತು ಹೇಗೆ ಜಾರಿಗೊಳಿಸಬೇಕು ಅಂತ ನಿರ್ಧರಿಸುವ ಕಾನ್ಸ್ಟಿಟ್ಯೂಷನಲ್ ಪವರನ್ನು ಅಂತಾರಾಷ್ಟ್ರೀಯ ಕಾನೂನೇ ಪ್ರತಿ ರಾಷ್ಟ್ರಕ್ಕೆ ಡೆಲಿಗೇಟ್ ಮಾಡುತ್ತೆ, ಅಂದ್ರೆ ಬಿಟ್ಕೊಡುತ್ತೆ. ಮೂರನೇ ವಿಭಾಗ ಪ್ರಮುಖ ವ್ಯತ್ಯಾಸಗಳ ಮ್ಯಾಟ್ರಿಕ್ಸ್. ಎಕ್ಸಾಮ್ ಟೈಮ್ನಲ್ಲಿ ರಿವಿಷನ್ ಮಾಡೋಕೆ ಇದೊಂದು ಪರ್ಫೆಕ್ಟ್ ವಿಜುವಲ್ ಚೀಟ್ ಶೀಟ್ ಅಂತಾನೇ ಹೇಳ್ಬೋದು. ಸರಿಯಾಗಿ ಗಮನಿಸಿ. ಇಲ್ಲಿ ಮೇನ್ ಪಾಯಿಂಟ್ಸ್ ಕಂಪೇರ್ ಮಾಡೋಣ. ಅಂತಾರಾಷ್ಟ್ರೀಯ ಕಾನೂನಿನ ಸಬ್ಜೆಕ್ಟ್ಸ್ ಕೇವಲ ಸಾರ್ವಭೌಮ ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು. ಆದರೆ ಮುನ್ಸಿಪಲ್ ಕಾನೂನಿನಲ್ಲಿ ವ್ಯಕ್ತಿಗಳು ಮತ್ತು ಕಾರ್ಪೊರೇಟ್ ಸಂಸ್ಥೆಗಳು ಬರ್ತವೆ. ಎನ್ಫೋರ್ಸ್ಮೆಂಟ್ ವಿಚಾರಕ್ಕೆ ಬಂದರೆ ಮುನ್ಸಿಪಲ್ ಕಾನೂನಿಗೆ ಸ್ಟೇಟ್ ಪೊಲೀಸ್ ಪವರ್ ಇರುತ್ತೆ. ಆದರೆ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಆ ಥರದ ಯಾವುದೇ ಸೆಂಟ್ರಲ್ ಪೊಲೀಸ್ ಪಡೆ ಇಲ್ಲ. ಅದು ಕೇವಲ ಟ್ರೀಟೀಸ್ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಕೋರ್ಟ್ಗಳ ವಿಚಾರದಲ್ಲಿ ವಿವಾದಗಳನ್ನು ICJನಂತಹ ಅಂತಾರಾಷ್ಟ್ರೀಯ ನ್ಯಾಯಾಲಯಗಳಲ್ಲಿ ಸಾಲ್ವ್ ಮಾಡಿದರೆ ಮುನ್ಸಿಪಲ್ ಮ್ಯಾಟರ್ಸ್ ನಮ್ಮ ಡೊಮೆಸ್ಟಿಕ್ ಕೋರ್ಟ್ಗಳಲ್ಲೇ ಬಗೆಹರಿಯುತ್ತವೆ. ಈಗ ನಾವು 4ನೇ ವಿಭಾಗಕ್ಕೆ ಬರೋಣ. ಭಾರತದ ಸಾಂವಿಧಾನಿಕ ಚೌಕಟ್ಟು. ಭಾರತ ಗಣರಾಜ್ಯವು ಹಾರ್ಮೋನಿಯಸ್ ಡ್ಯುವಲಿಸ್ಟಿಕ್ ಅಥವಾ ಸಮನ್ವಯಾತ್ಮಕ ದ್ವೈತವಾದಿ ವಿಧಾನವನ್ನ ಫಾಲೋ ಮಾಡುತ್ತೆ. ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ನಮ್ಮ ಸಂವಿಧಾನದ ಈ ಆರ್ಟಿಕಲ್ಸ್ ತುಂಬಾನೇ ಇಂಪಾರ್ಟೆಂಟ್. ಆರ್ಟಿಕಲ್ 51C ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಗೌರವ ಕೊಡೋದರ ಬಗ್ಗೆ ಮಾತಾಡುತ್ತೆ. ಆದರೆ ಅತ್ಯಂತ ಪ್ರಮುಖವಾದದ್ದು ಆರ್ಟಿಕಲ್ 753. ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು
ನಮ್ಮ ದೇಶದಲ್ಲಿ ಜಾರಿಗೊಳಿಸಲು ಕಾನೂನು ತರುವ ಕಂಪ್ಲೀಟ್ ಪವರ್ ಇರೋದು ಕೇವಲ ನಮ್ಮ ಸಂಸತ್ತಿಗೆ ಮಾತ್ರ. ಅಂದರೆ ಪಾರ್ಲಿಮೆಂಟ್ ಒಪ್ಪಿಗೆ ಇಲ್ಲದೆ ಯಾವುದೇ ಟ್ರೀಟಿ ನೇರವಾಗಿ ಹಕ್ಕನ್ನ ಕೊಡಲ್ಲ. ಇದರ ಜೊತೆಗೆ ಆರ್ಟಿಕಲ್ 73 ಮತ್ತು 244 ಕಾರ್ಯಾಂಗದ ಅಧಿಕಾರಗಳನ್ನು ವಿವರಿಸುತ್ತವೆ. ಎಕ್ಸಾಮ್ನಲ್ಲಿ ಈ ಆರ್ಟಿಕಲ್ಸ್ ಅನ್ನ ಕೋಟ್ ಮಾಡ್ರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಗ್ಯಾರಂಟಿ. ಫೈನಲಿ 5ನೇ ಮತ್ತು ಅತಿ ಮುಖ್ಯವಾದ ವಿಭಾಗ ಲ್ಯಾಂಡ್ಮಾರ್ಕ್ ಕೇಸ್ ಸ್ಟಡೀಸ್. ಆನ್ಸರ್ ಪೇಪರ್ನಲ್ಲಿ ಈ ಕೇಸ್ಗಳನ್ನ ಕೇಸ್ ಬ್ರೀಫ್ ಫಾರ್ಮ್ಯಾಟಲ್ಲಿ ಬರೆದ್ರೆ ನಿಮ್ಮ ಸ್ಕೋರ್ ನೆಕ್ಸ್ಟ್ ಲೆವೆಲ್ಗೆ ಹೋಗೋದ್ರಲ್ಲಿ ಡೌಟೇ ಇಲ್ಲ. ನಮ್ಮ ಮೊದಲನೇ ಕೇಸ್ ಗ್ರಾಮೋಫೋನ್ ಕಂಪನಿ ಆಫ್ ಇಂಡಿಯಾ ಲಿಮಿಟೆಡ್ ವರ್ಸಸ್ ಬಿರೇಂದ್ರ ಬಹದ್ದೂರ್ ಪಾಂಡೆ. ಕಥೆ ಏನಂದ್ರೆ, ತೈವಾನ್ನಿಂದ ನೇಪಾಳಕ್ಕೆ ಕಲ್ಕತ್ತಾ ಪೋರ್ಟ್ ಮುಖಾಂತರ ಪೈರೇಟೆಡ್ ಆಡಿಯೋ ಕ್ಯಾಸೆಟ್ಗಳು ಹೋಗ್ತಾ ಇರುತ್ತೆ. ನೇಪಾಳ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗಿರೋದ್ರಿಂದ ಅಂತಾರಾಷ್ಟ್ರೀಯ ರೂಲ್ಸ್ ಪ್ರಕಾರ ಮುಕ್ತ ಸಾರಿಗೆಗೆ ಅವಕಾಶವಿತ್ತು. ಈಗ ಪ್ರಶ್ನೆ ಏನಂದ್ರೆ, ಈ ಅಂತಾರಾಷ್ಟ್ರೀಯ ಟ್ರಾನ್ಸಿಟ್ ಟ್ರೀಟಿಯು ನಮ್ಮ ದೇಶೀಯ ಕಾಪಿರೈಟ್ ಕಾನೂನುಗಳನ್ನು ಓವರ್ರೈಡ್ ಮಾಡುತ್ತಾ? ಸುಪ್ರೀಂ ಕೋರ್ಟ್ ಇಲ್ಲಿ ಭಾರತದ ಡ್ಯೂಲಿಸ್ಟಿಕ್ ಅಪ್ರೋಚನ್ನೇ ಎತ್ತಿ ಹಿಡಿತು. ಡೈರೆಕ್ಟ್ ಕಾನ್ಫ್ಲಿಕ್ಟ್ ಬಂದಾಗ ನಮ್ಮ ಮುನ್ಸಿಪಲ್ ಕಾನೂನೇ ಅಂತಾರಾಷ್ಟ್ರೀಯ ಕಾನೂನಿನ ಮೇಲೆ ಮೇಲುಗೈ ಸಾಧಿಸತ್ತೆ ಅಂತ ಸ್ಪಷ್ಟವಾಗಿ ತೀರ್ಪು ಕೊಡ್ತು. ಅಂದ್ರೆ ನಮ್ಮ ಪಾರ್ಲಿಮೆಂಟ್ನ ಕಾನೂನುಗಳಿಗೆ ಯಾವುದೇ ಅಡಚಣೆ ಇಲ್ಲ ಅಂದ್ರೆ ಮಾತ್ರ ಅಂತಾರಾಷ್ಟ್ರೀಯ ರೂಲ್ಸನ್ನ ನಾವು ಅಳವಡಿಸ್ಕೊಳ್ಬೋದು. ಎರಡನೇ ಅತಿ ಪ್ರಮುಖ ಕೇಸ್ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್. ಕೆಲಸದ ಜಾಗದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಯಲು ನಮ್ಮಲ್ಲಿ ಯಾವುದೇ ನಿರ್ದಿಷ್ಟ ಕಾನೂನು ಇರಲಿಲ್ಲ. ಆಗ ಒಂದು ದೊಡ್ಡ ಲೆಜಿಸ್ಲೇಟಿವ್ ವ್ಯಾಕ್ಯೂಮ್ ಇತ್ತು. ಆ ವ್ಯಾಕ್ಯೂಮನ್ನ ತುಂಬಲು ಭಾರತ ಸಹಿ ಹಾಕಿರುವ ಸಿಡಾ ದಂತಹ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ನಮ್ಮ ಕೋರ್ಟ್ಗಳು ಬಳಸಬಹುದಾ ಅನ್ನೋದೇ ಇಲ್ಲಿನ ಮೇನ್ ಕ್ವೆಶ್ಚನ್. ಮತ್ತು ತೀರ್ಪು? ಹೌದು, ಖಂಡಿತ ಬಳಸಬಹುದು. ಇದು ಜುಡಿಷಿಯಲ್ ಇನ್ಕಾರ್ಪೊರೇಷನ್ ಅಥವಾ ನ್ಯಾಯಾಂಗದ ಅಳವಡಿಕೆ ಕಾನ್ಸೆಪ್ಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಸಂವಿಧಾನದ ಮೂಲಭೂತ ಹಕ್ಕುಗಳಿಗೆ ಪೂರಕವಾಗಿರುವ ಅಂತಾರಾಷ್ಟ್ರೀಯ ಟ್ರೀಟೀಸ್ಗಳನ್ನ ನೇರವಾಗಿ ದೇಶೀಯ ಕಾನೂನಿನ ಭಾಗವಾಗಿ ಓದಬಹುದು ಅಂತ ಕೋರ್ಟ್ ಹೇಳ್ತು. ಹೀಗೆ ಹುಟ್ಕೊಂಡಿದ್ದೇ ಐತಿಹಾಸಿಕ ವಿಶಾಖ ಗೈಡ್ಲೈನ್ಸ್. ಇನ್ನು ಮೂರನೇ ಕೇಸ್ ಜಾಲಿ ಜಾರ್ಜ್ ವರ್ಗೀಸ್ ವರ್ಸಸ್ ಬ್ಯಾಂಕ್ ಆಫ್ ಕೊಚಿನ್. ಸಿವಿಲ್ ಸಾಲ ಕಟ್ಟೋಕೆ ಆಗದಿದ್ದಾಗ ಸಿಪಿಸಿ ಸೆಕ್ಷನ್ 51 ಅಡಿ ಅರೆಸ್ಟ್ ಮಾಡ್ಬೋದು. ಆದರೆ ನಾವು ಸಹಿ ಹಾಕಿರೋ ICCPR ಒಪ್ಪಂದದ ಆರ್ಟಿಕಲ್ 11 ಇದನ್ನ ವಿರೋಧಿಸುತ್ತೆ. ಹಾಗಾದ್ರೆ ಈ ಅಂತಾರಾಷ್ಟ್ರೀಯ ಒಪ್ಪಂದ ಆಟೋಮ್ಯಾಟಿಕ್ ಆಗಿ ನಮ್ಮ ಡೊಮೆಸ್ಟಿಕ್ ಅರೆಸ್ಟ್ ರೂಲ್ಸನ್ನ ಇನ್ವ್ಯಾಲಿಡ್ ಮಾಡುತ್ತಾ? ತೀರ್ಪೇನೆಂದ್ರೆ ನೋ ಆಟೋಮ್ಯಾಟಿಕ್ ಓವರ್ರೈಡ್. ಒಪ್ಪಂದಕ್ಕೆ ಸಹಿ ಹಾಕಿದ ತಕ್ಷಣ ನಮ್ಮ ದೇಶದ ಕಾನೂನು ಬದಲಾಗಲ್ಲ. ಅದಕ್ಕೆ ಪಾರ್ಲಿಮೆಂಟ್ ಕಾನೂನು ಪಾಸ್ ಮಾಡಲೇಬೇಕು. ಆದರೂ ಕೋರ್ಟ್ ಇಲ್ಲಿ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್ ಟೆಕ್ನಿಕ್ ಯೂಸ್ ಮಾಡ್ತು. ಅಂದ್ರೆ ಬೇಕೆಂತಲೇ ಸಾಲ ಕಟ್ಟದೆ ಮೋಸ ಮಾಡೋರನ್ನ ಬಿಟ್ಟು ನಿಜವಾಗ್ಲೂ ಬಡತನದಿಂದ ಸಾಲ ಕಟ್ಟಲಾಗದವರನ್ನ ಜೈಲಿಗೆ ಹಾಕುವಂತಿಲ್ಲ ಅಂತ ನಮ್ಮ ಕಾನೂನನ್ನೇ ಸ್ವಲ್ಪ ಸಾಫ್ಟ್ ಆಗಿ ಇಂಟರ್ಪ್ರೆಟ್ ಮಾಡ್ತು. ಈಗ ನಾವು ವಿಶ್ಲೇಷಣೆಯ ಕನ್ಕ್ಲೂಷನ್ ಅಥವಾ ಅಂತಿಮ ಹಂತಕ್ಕೆ ಬಂದಿದ್ದೀವಿ. ಈ ಎರಡೂ ವ್ಯವಸ್ಥೆಗಳ ನಡುವಿನ ಬದಲಾಗುತ್ತಿರುವ ರಿಲೇಶನ್ಶಿಪ್ ಅನ್ನ ಒಮ್ಮೆ ಸಮ್ಮರೈಸ್ ಮಾಡೋಣ. ಸತ್ಯ ಏನಂದ್ರೆ, ಇವೆರಡರ ನಡುವಿನ ಬೌಂಡ್ರಿ ನಿರಂತರವಾಗಿ ವಿಕಸನಗೊಳ್ಳುತ್ತಲೇ ಇದೆ. ಮಾಡರ್ನ್ ರಾಷ್ಟ್ರಗಳು ತಮ್ಮ ದೇಶದೊಳಗೆ ಮುನ್ಸಿಪಲ್ ಕಾನೂನೇ ಸುಪ್ರೀಂ ಅಂತ ಪ್ರೂವ್ ಮಾಡ್ತವೆ. ಆದರೂ ಕೂಡ ನಮ್ಮದೇ ಕಾನೂನುಗಳಲ್ಲಿ ಏನಾದರೂ ಗ್ಯಾಪ್ ಇದ್ದಾಗ ಅದನ್ನು ಫಿಲ್ ಮಾಡಕ್ಕೆ ಅಂತಾರಾಷ್ಟ್ರೀಯ ಕಾನ್ಸೆಪ್ಟ್ಸ್ಗಳನ್ನ ಒಂದು ಟೂಲ್ ಆಗಿ ಬಳಸ್ಕೊಳ್ಳುವುದು ಇತ್ತೀಚೆಗೆ ತುಂಬಾನೇ ಕಾಮನ್ ಆಗ್ತದೆ. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬಿಟ್ಟು ಹೋಗ್ತೀನಿ. ಜಾಗತೀಕರಣ ಇಷ್ಟು ಫಾಸ್ಟಾಗಿ ಬೆಳೆಯುತ್ತಿರುವಾಗ ಅಂತಾರಾಷ್ಟ್ರೀಯ ಮತ್ತು ದೇಶೀಯ ಕಾನೂನುಗಳ ನಡುವೆ ಇರುವ ಈ ಸ್ಪಷ್ಟವಾದ ಗೋಡೆ ಫ್ಯೂಚರಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಗ್ಬೋದಾ? ಎಕ್ಸಾಮಿನ ಕನ್ಕ್ಲೂಷನ್ ಪ್ಯಾರಾಗ್ರಾಫ್ನಲ್ಲಿ ಇಂಥದ್ದೊಂದು ಪ್ರಬಲವಾದ ಪ್ರಶ್ನೆಯನ್ನು ಬಳಸಿದ್ರೆ ಆನ್ಸರ್ ಪರ್ಫೆಕ್ಟ್ ಆಗಿರುತ್ತೆ. ಈ ವಿಶ್ಲೇಷಣೆ ಬಹಳ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಆಲ್ ದ ಬೆಸ್ಟ್.